ಗುರು ತುಂಬ ದಿನಗಳ ನಂತರ ನಮ್ಮ ಪಯಣ ಮುಂಬೈಗೆ. ತುಂಬ ದಿನ ಅಲ್ಲ, ತುಂಬ ವರ್ಷಗಳು ಅಂದರೆ ಹೇಳ್ತೀನಿ ಅದು ಎಷ್ಟು ವರ್ಷ ಆಯಿತು ಮುಂಬೈಗೆ ಹೋಗಿ ಅಂತ. ಈಗಂತೂ ಕೋಲಾರದಲ್ಲಿ ಗಾಡಿ ಲೋಡ್ ಆಗ್ತಿದೆ ನೋಡಿ. ವೈಟ್ ಹೂವು ಥರ ಸಪ್ರೇಟ್ ಹೂವು ತುಂಬ್ತಿದ್ದಾರೆ. ಗಾಡಿ ಲೋಡಿಂಗ್ ಅಂತೂ ಅರ್ಧ ಗಾಡಿ ಮುಕ್ಕಾಲು ಗಾಡಿ ಆಗಿಬಿಟ್ಟಿದೆ, ಆಲ್ಮೋಸ್ಟ್ ಆಗಿಬಿಡುತ್ತೆ. ಈ ಟೈಮ್ ಒಂದು 11 ಗಂಟೆ ಆಯಿತು, ಬಿಡೋದಕ್ಕೆ 12 ಗಂಟೆ. ಮಾಮೂಲಿ ರೆಗ್ಯುಲರ್ ಎಲ್ಲ ಗಾಡಿನೂ ಅಷ್ಟೇ 11-12 ಗಂಟೆ 1 ಗಂಟೆ ಆಗೋಗ್ಬಿಡುತ್ತೆ ಟೈಮು. ನಾಳೆ ನೈಟ್ 10 ಗಂಟೆಗೆ ಮಾರ್ಕೆಟಲ್ಲಿ ಇಡಬೇಕು ಗಾಡಿ. ಈಗ ಆಲ್ಮೋಸ್ಟ್ ಅಲ್ಲಿ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಟಾರ್ಪಲೆಲ್ಲ ಕಟ್ಕೊಂಡು ಇನ್ನೇನು ಹೊರಡುವ ಸಮಯ. ಬನ್ನಿ ಆರಾಮಾಗಿ ಹೊರಡೋಣ. ಹಾಗೆ ಲೋಡ್ ಮಾಡ್ಕೊಂಡು ಪೆಟ್ರೋಲ್ ಬಂಕ್ ಹತ್ರ ಬಂದ್ವಿ, ಡೀಸೆಲ್ ಅಂತೂ ಹಾಕಿಸಿ ಹೊರಡ್ತಾ ಇದ್ದೀವಿ. ಎಷ್ಟೇ ಟೈಮಿಂಗ್ ಆದ್ರೂ ನೈಟ್ ಟೈಮಿಂಗ್ ಕವರ್ ಮಾಡ್ಕೊಬೇಕು. ಮಾರ್ಕೆಟ್ ಟೈಮಿಂಗ್ ಹೋಗಲೇಬೇಕು. ನಮ್ಮ ಗಾಡಿಗಳು 80 ಮೇಲೆ ಹೋಗೋಲ್ಲ, 80ಕ್ಕೆ ಲಾಕು. ನೈಟಲ್ಲೇ ಫುಲ್ ಟೈಮಿಂಗ್ ಕವರ್ ಮಾಡ್ಕೊಬೇಕು. ಡೇ ಅಲ್ಲಂತೂ ಜರ್ನಿ ಆಗಲ್ಲ. ಕೋಲಾರಿಂದ ಹೊಸಕೋಟೆ ಬಂದು ರಿಂಗ್ ರೋಡ್ ಹತ್ತಿದ್ರೆ ಸೀದಾ ದಾವಸ್ಪೇಟೆಯಲ್ಲಿ ಇಳಿತಾ ಇದ್ದೀವಿ. ಈಗ ನೋಡಿ, ರೈಟ್ ತಗೊಂಡ್ರೆ ಸೀದಾ ಒಂದೇ ರೋಡ್ ಮುಂಬೈಗೆ. ಟೈಮ್ ಬಂತು 2 ಗಂಟೆ ಆದ್ರೂ ಈ ಬಸ್ಸುಗಳವ್ರು ಅವಳಿ ಅಂತೂ ಸ್ಟಾರ್ಟ್. ಈಗ ಭಯಂಕರ ಬರೀ KSRTC ಬಸ್ಸೇ ಇದ್ದಾವೆ ಮತ್ತು ಬುಕ್ಕಿಂಗ್ ಬಸ್ಸುಗಳು. ಯಪ್ಪ, ಈ ತಲೆ ನೋವು ಬರುತ್ತೆ ಗುರು ಈ ಟೈಮಿಂಗಲ್ಲಂತೂ. ಈ ರೋಡಲ್ಲಿ ಹೋಗ್ಬೇಕಂದ್ರೆ ತುಮಕೂರು ನಮಗೆ ಎಲ್ಲಿ ಗಂಟೆ ಪ್ರಾಬ್ಲಮ್ ಅಂದರೆ ಹಿರಿಯೂರು ಚಿತ್ರದುರ್ಗ ತನಕ ಇದೇ ಥರ ಟ್ರಾಫಿಕ್ ಇರುತ್ತೆ. ಅಲ್ಲಿಂದ ಸ್ವಲ್ಪ ಫ್ರೀ ಆಗುತ್ತೆ, ಬಸ್ಸು ಡಿವೇಷನ್ ಆಗಿಬಿಡುತ್ತೆ. ತುಮಕೂರಲ್ಲೇ ಆಲ್ಮೋಸ್ಟ್ ಎಲ್ಲ ಡಿವೇಷನ್ ಆಗುತ್ತೆ. ಇನ್ನು ಆಲ್ಮೋಸ್ಟು ಚಿತ್ರದುರ್ಗ ಅಷ್ಟೊತ್ತಿಗೆ ಕ್ಲಿಯರ್ ಆಗಿಬಿಡುತ್ತೆ. ಚಿತ್ರದುರ್ಗ ಬಿಟ್ಟ ಮೇಲೆ ಅಂತೂ ಆರಾಮಾಗಿ ಹೋಗ್ಬೋದು. ಈ ಬಸ್ನವ್ರು ನೋಡಿ ಹೋಗ್ತಿಲ್ಲ. KSRTCಗಳು ಆ ಗಾಡಿಗಳು ಲಾಕು, ನಮ್ಮ ಗಾಡಿಗಳು ಲಾಕು. ಎಲ್ಲ ಗಾಡಿ ಈಗ ಬರೋ ಗಾಡಿಗಳೆಲ್ಲ ಈ 80ಗೆ ಲಾಕು. ಕೆಲವರೆಲ್ಲ ಓಪನ್ ಮಾಡಿಸ್ತಾರೆ. ಓಪನ್ ಮಾಡಿಸಿದ್ರೆ ಅಂತೂ ಗಾಡಿ ವಾರಂಟಿ ಕೊಡೋಲ್ಲ, ಮತ್ತು ಗಾಡಿ ಇಂಜನ್ನು ಏನೇನೋ ಪ್ರಾಬ್ಲಮ್. ಅದಕ್ಕೆ ನಾವು ಏನು ಓಪನ್ ಮಾಡಿಸಿಲ್ಲ. ಇರಲಿ, ಟೈಮಿಂಗ್ ನೈಟಲ್ಲೇ ಕವರ್ ಮಾಡ್ಕೊಂಡು ಹೊಡೆಯೋಣ ಅಂತ. ಇನ್ನೇನು ಮಾಡೋಕ್ಕಾಗಲ್ಲ. ಏನು ಗುರು, 5 ಗಾಡಿಗೆ 5 ಬಸ್ಗೆ ನಾನು ಸೈಡ್ ಹೊಡೆದ್ರೆ 10 ಬಸ್ ನನ್ನೊಂದು ಸೈಡ್ ಹೊಡ್ಕೊಂಡು ಹೋಗ್ತಾ ಇದ್ದಾವೆ. ತಲೆನೇ ಕೆಟ್ಟೋಗ್ಬಿಟ್ಟಿದೆ. ಅದೇ ಗಾಡಿಗಳೇ ಸೇಮ್ ಪಿಕಪ್ಪು, ಸೇಮ್ 80ಗೆ ಲಾಕು. ಯಪ್ಪ. ನೆಕ್ಸ್ಟ್ ಮಾರ್ನಿಂಗ್ ಗುರು, ರಾತ್ರಿ ಅಂತೂ ನಿದ್ದೆ ಓವರ್ ಆಯಿತು. ಹಿರಿಯರ ಹತ್ರ ಬಂದು ನಮ್ಮ ಹುಡುಗಿಗೆ ಕೊಟ್ಟು ಮಲಗಿಬಿಟ್ಟೆ. ಈಗಂತೂ ಎದ್ದು ನೋಡಿದ್ರೆ ಹುಬ್ಳಿ ಹತ್ರ ಅಂತೂ ಪಾಸ್ ಆಗ್ತಿದ್ದಾನೆ. ಈ ರೋಡ್ ಅಂತೂ ತುಂಬ ಕಚಡ ಆಗ್ಬಿಟ್ಟಿದೆ ಗುರು. ನಮ್ಮ ಹುಡುಗಂತೂ ರೆಸ್ಟ್ ಕೊಟ್ಟು ನಾನಂತೂ ಡ್ಯೂಟಿಗೆ ತೊಗೊಂಡೆ. ಮುಂದೆ ಟೀ ಕುಡ್ಕೊಂಡು ಡ್ಯೂಟಿ ನಾನು ತೊಗೊಂಡೆ, ಅವ್ನು ರೆಸ್ಟ್ ತೊಗೊಂಡ್ಲಿ ಅಂತ. ಧಾರವಾಡ ಬಿಟ್ಟು ಹೋಗ್ತಾ ಇದ್ದೀವಿ. ಟೈಮಿಂಗ್ ಹೊಡಿಬೇಕು, ಹೋಗ್ತಾ ಇದ್ದೀವಿ ಎಂದೇ ಸ್ಪೀಡು. ರೋಡ್ ಅಂತೂ ಸಿಕ್ಕಾಪಟ್ಟೆ ಖರಾಬ್ ಆಗಿಬಿಟ್ಟಿದೆ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ ನಾನು ಈ ರೋಡಿಗೆ ಬಂದು ಕರೆಕ್ಟಾಗಿ 15 ವರ್ಷ ಆಗಿದೆ. 15 ವರ್ಷದಿಂದ ಈ ರೋಡ್ಗೆ ಬಂದಿಲ್ಲ, ಮುಂಬೈಯೇ ನೋಡಿಲ್ಲ. ಮುಂಬೈಗೆ ಹೋಗಿ 15 ವರ್ಷ ಆಗಿದೆ. 15 ವರ್ಷದ ಮುಂಚೆ 5 ವರ್ಷ ಓಡಿಸಿದ್ದೀವಿ ಬೆಂಗಳೂರು ಮತ್ತು ಮುಂಬೈ. 5 ವರ್ಷ ಓಡಿಸಿ ಮತ್ತು ಬಿಟ್ಟು 15 ವರ್ಷ ನಂತರ ಈಗ ಹೋಗ್ತಾಯಿದ್ದೀನಿ ಗುರು. ಬೆಳಗಾವಿ ಮಾತ್ರ ಅಂತೂ ಬಂದ್ವಿ ನೋಡಿ. ವಿಧಾನಸೌಧ, ಮಿನಿ ವಿಧಾನಸೌಧ ಬೆಳಗಾವಿ. ಈಗ ಟೈಮ್ ಬಂದು ಕರೆಕ್ಟಾಗಿ 10 ಗಂಟೆ ಆಗಿದೆ. ಟೋಟಲಿ ಹುಬ್ಳಿಯಿಂದ ಹಿಡಿದು ಸತಾರ ತನಕ ಇದೇ ಥರ ಇದೆಯಂತೆ. ಸುಮಾರು ಒಂದು 300 ಕಿಲೋಮೀಟ್ರು ಇದೇ ಥರ ಇದೆ ರೋಡು. ಡಿವಿಷನ್ಗಳು ಹಿಂಸೆ ಆಗ್ತಿದೆ ಗುರು. ಈ ಥರ ರೋಡಲ್ಲಿ ಯಾವ ಥರ ಟೈಮಿಂಗ್ ಹೊಡಿಯೋದು ನೀವೇ ಹೇಳಿ. ಒಂದೊಂದು ಗುಂಡಿ ಒಂದೊಂದು ಎರಡೆರಡು ಅಡಿ ಇದ್ದಾವೆ ನೋಡಿ. ಅಪ್ಪ, ಖರಾಬ್ ಅಂದರೆ ಖರಾಬ್ ಆಗಿದೆ ರಸ್ತೆ. ನಾನು ಹೇಳಿದಾಗೆ ತುಂಬ ದಿನಗಳಾಯ್ತಲ್ಲ ಈ ಕಡೆ ಬಂದು. ನನಗೆ ರೋಡ್ ಗೊತ್ತಿಲ್ಲ. ಆಲ್ಮೋಸ್ಟು ಸೋಲಾಪುರ ಮೇಲೆ ಹೋಗೋಣ ಅಂದ್ಕೊಂಡೆ. ಅಲ್ಲೆಲ್ಲ ನೀರು ರೋಡೆಲ್ಲ ಮುಚ್ಚೋಗಿ ಅದೇನೇನು ಆಗಿದೆ ಅಂತ. ಅದಕ್ಕೆ ಹೀಗೆ ಬಂದರು. ಅದಕ್ಕೆ ಈಗ ಈ ರೋಡಲ್ಲೇ ಹೋಗ್ತಾ ಇದ್ದೀನಿ ಬೆಳಗಾವಿ ಮೇಲೆ. ಈ ರೋಡ್ ನೋಡಿದ್ರೆ ಈ ಥರ ಗತಿಯಾಗಿದೆ. ಎಷ್ಟೊತ್ತು ಹೋಗ್ತೀವೋ ಏನೋ ಗೊತ್ತಿಲ್ಲ ಮಾರ್ಕೆಟ್ಗೆ ಗುರು. ಮಹಾರಾಷ್ಟ್ರ ಬಾರ್ಡ್ರಿಗಂತೂ ಬಂದ್ವಿ. ಇಲ್ಲಿ ಸಿಕ್ಕಾಪಟ್ಟೆ ಲೈನ್ ಇತ್ತು. ಆದರೆ ನಮ್ಮದು ಹೂವು ಲೋಡೆಲ್ಲ ಅಡ್ಡ ತೊಗೊಂಬಂದು ಫ್ರಂಟಲ್ಲಿ ಪ್ರತಿಯೊಬ್ಬ ಡ್ರೈವರು ಅಷ್ಟೇ ಕಚ್ಚಾ ಮಾಲ್ ಅಂದರೆ ಲೈನಿಗೆ ಬಿಟ್ಬಿಡ್ತಾರೆ. ಯಾಕೆಂದರೆ ಟೈಮಿಂಗ್ ಹೋಗಬೇಕು ಅಂತ ಅವ್ರಿಗೂ ಗೊತ್ತು ಗುರು. ಕೊಲ್ಲಾಪುರದಲ್ಲಿ ಒಳ್ಳೆ ಕುಷ್ಕ ತಿನ್ಕೊಂಡು ಮುಂದೆ ಬಂದರೆ ಅಂತೂ ಫುಲ್ಲು ಟ್ರಾಫಿಕ್ ಜಾಮ್ ಆಗಿದೆ. ಈ ಥರ ಟ್ರಾಫಿಕ್ ಜಾಮ್ ಆದರೆ ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ. ನೋಡೋಣ ಎಷ್ಟು ದೂರ ಆಗಿದೆಯೋ ಜಾಮು, ಏನೋ ಗೊತ್ತಿಲ್ಲ ಗುರು. ಈ ಥರ ರೋಡ್ ಅಂತೂ ಇದ್ದರೆ ಹೇಳಿ ಟೈಮ್ಗೆ ಮಾರ್ಕೆಟ್ಗೆ ಗಾಡಿ ಇಡ್ಬೋದು. ನೈಟ್ ಎಷ್ಟೊತ್ತಿಗೆ ಹೋಗ್ತೀನಿ ಅಂದ್ಬಿಟ್ಟು ನೆಕ್ಸ್ಟು ವೀಡಿಯೋದಲ್ಲಿ ಹೇಳ್ತೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಫೇಸ್ಬುಕ್ಕಲ್ಲಿ ಇನ್ಸ್ಟಾದಲ್ಲಿ ನೋಡ್ತಿರೋರಂತೂ ಫಾಲೋ ಅಂತೂ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್.